ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ನರಮೇಧ ನಡೆದು ಹೋಗಿದೆ. ಹೀಗಾಗಿ ಪಾಕಿಸ್ತಾನ ವಿರುದ್ಧ ಭಾರತದಿಂದ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಸಾವಿರಾರು ಪಾಕಿಸ್ತಾನ ಪ್ರಜೆಗಳು ಭಾರತದಿಂದ ಗಡಿಪಾರ್ ಮಾಡಲಾಗ್ತಾ ಇದೆ. ಪಾಕ್ ಪ್ರಜೆಗಳು ಭಾರತ ಬಿಡೋದಕ್ಕೆ ಇವತ್ತೇ ಡೆಡ್ಲೈನ್, 27ನೇ ತಾರೀಕು ಡೆಡ್ಲೈನ್ ಅಂತ ಹೇಳಲಾಗಿತ್ತು ಕೇಂದ್ರದಿಂದ. ಹಾಗಾಗಿ ಇವತ್ತೇ ಡೆಡ್ಲೈನ್. ದೇಶಾದ್ಯಂತ ನಡೀತಾ ಇದೆ ಅತಿ ದೊಡ್ಡ ಕಾರ್ಯಾಚರಣೆ. ಅಟಾರಿ ಗಡಿ ಮೂಲಕ ಪಾಕಿಸ್ತಾನ ಪ್ರಜೆಗಳು ವಾಪಸ್ಸಾಗಬೇಕು. ಅಕ್ರಮ ವಲಸಿಗರ ಪತ್ತೆಗೆ ಬೃಹತ್ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯದಲ್ಲಿ 90ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳು ಇರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿರುವಂತಹ ದುಷ್ಕೃತ್ಯಕ್ಕೆ ಪಾಕಿಸ್ತಾನ ದಂಡ ತೆರಲೇಬೇಕು. ಪಾಕಿಸ್ತಾನದ ಪ್ರಜೆಗಳಿಗೂ ಇದರ ಎಫೆಕ್ಟ್ ತಟ್ಟಿದೆ. ದೇಶದಲ್ಲಿ ನೆಲೆಸಿರುವಂತಹ ಎಲ್ಲ ಪಾಕಿಸ್ತಾನದ ಪ್ರಜೆಗಳು ತಕ್ಷಣ ಭಾರತ ಬಿಡಬೇಕು, ಭಾರತ ತೊರಿಬೇಕು ಅಂತ ಹೇಳಲಾಗಿದೆ. ಭಾರತ ತೊರೆಯುವಂತಹ ಸ್ಥಿತಿ ಸಹ ನಿರ್ಮಾಣ ಆಗಿದೆ. 90ಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿದ್ದಾರೆ. ಅವರ ಹುಡುಕಾಟ ಸಹ ನಡೀತಾ ಇದೆ. ಕೇಂದ್ರ ಸರ್ಕಾರ ಏಪ್ರಿಲ್ 27 ಅಂದ್ರೆ ಇವತ್ತು ಡೆಡ್ಲೈನ್ ಕೊಟ್ಟಿತ್ತು. ಇವತ್ತಿನ ಒಳಗಾಗಿ ಎಲ್ಲರೂ ಸಹ ಪಾಕಿಸ್ತಾನಕ್ಕೆ ತೆರಳಬೇಕು ಅಂತ, ಅಟಾರಿ ಗಡಿ ಮೂಲಕ ಪಾಕಿಸ್ತಾನ ಪ್ರಜೆಗಳು ವಾಪಸ್ಸಾಗಬೇಕು ಅಂತ ಆ ದಿನ ಬಂದೇ ಬಿಟ್ಟಿದೆ. ಪಾಕಿಸ್ತಾನದ ಪ್ರಜೆಗಳು ಈಗ ಭಾರತ ದೇಶವನ್ನ ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ. ರಾಜ್ಯದಲ್ಲಿ 90ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳಿರುವಂತಹ ಶಂಕೆ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಕಾರ್ಯಾಚರಣೆ ಸಹ ನಡೀತಾ ಇದೆ. ಕಾಶ್ಮೀರದಲ್ಲಿ ಇನ್ಮುಂದೆ ಉಗ್ರರಿಗೆ ಉಳಿಗಾಲ ಇಲ್ಲ. ಕಾಶ್ಮೀರ ಕಣಿವೆಯಲ್ಲಿ ಸೇನಾ ದಾಳಿ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಈವರೆಗೂ ಸಹ 63 ಮನೆಗಳ ಮೇಲೆ ಸೇನೆ ದಾಳಿ ಮಾಡಿದೆ. ಭಾರತೀಯ ಸೇನೆಯಿಂದ ಈವರೆಗೂ 175 ಜನರ ವಿಚಾರಣೆ ನಡೆಸಲಾಗಿದೆ. ಉಗ್ರರಿಗೆ ಸಹಕಾರ ಕೊಟ್ಟವರ ವಿರುದ್ಧವೂ ಸಹ ಸೇನೆ ಆಪರೇಷನ್ ಮಾಡ್ತಾ ಇದೆ. ಸೇನೆ ಮತ್ತು ಕಾಶ್ಮೀರ ಪೊಲೀಸರಿಂದ ಕೂಂಬಿಂಗ್ ನಡೀತಾ ಇದೆ. ಇದುವರೆಗೂ ಸಹ 63 ಮನೆಗಳ ಮೇಲೆ ಸೇನೆ ದಾಳಿ ನಡೆಸಿದೆ. 175 ಜನರ ವಿಚಾರಣೆ ನಡೆಸಲಾಗಿದೆ. ಉಗ್ರರಿಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ರು ಅವರ ವಿರುದ್ಧ ಸಹ ಈಗ ಸೇನೆ ಆಪರೇಷನ್ ನಡೆಸ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಟಾರಿ ಗಡಿ ಮೂಲಕ ಪಾಕಿಸ್ತಾನಿ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೆ ಅವರು ಹೊರಗಡೆ ಹೋಗ್ಬೇಕು. ಇವತ್ತೇ ಡೆಡ್ಲೈನ್. ಮತ್ತೊಂದು ಕಡೆ ಭಾರತೀಯ ಸೇನೆಯಿಂದ ಈವರೆಗೂ ಸಹ ಕಾಶ್ಮೀರದಲ್ಲಿ 63 ಮನೆಗಳ ಮೇಲೆ ಸೇನೆ ದಾಳಿ ನಡೆಸಿದೆ. ಉಗ್ರರ ಮನೆಗಳನ್ನ ಉಡೇಸ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳು ದೇಶ ಬಿಟ್ಟು ಹೋಗೋದಕ್ಕೆ ಇವತ್ತೇ ಡೆಡ್ಲೈನ್ ಕೊಡಲಾಗಿದೆ. ಅದರ ಜೊತೆಗೆ ಭಾರತೀಯ ಸೇನೆಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಹಾಗಾದ್ರೆ? ಪ್ರಗತಿ, ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಎಲ್ಲ ಮುಖ್ಯಮಂತ್ರಿಗಳಿಗೂ ಮುಖ್ಯ ಕಾರ್ಯದರ್ಶಿಗಳಿಗೂ ಸೂಚನೆಯನ್ನ ಕೊಟ್ಟಿದೆ. ಈ ಕೂಡಲೇ ತಕ್ಷಣಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು ಪಾಕಿಸ್ತಾನಿ ಪ್ರಜೆಗಳು ಯಾವ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅವರು ದೇಶ ಬಿಟ್ಟು ಹೋಗಬೇಕು ಅಂತ ಕಳೆದ 3 ದಿನಗಳ ಹಿಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು. ಎಲ್ಲರ ಜೊತೆ ಮಾತುಕತೆಯನ್ನು ಕೂಡ ಮಾಡಿತ್ತು. ಇದಕ್ಕೆ ಹೆಚ್ಚು ಕಡಿಮೆ ಎಲ್ಲಾ ಬಿಜೆಪಿಯ ರಾಜ್ಯಗಳು ಕೂಡ ಕಾರ್ಯಪ್ರವೃತ್ತವಾಗಿವೆ. ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ. ನಿನ್ನೆ ಮೊನ್ನೆ ಮಹಾರಾಷ್ಟ್ರದ ಸಿಎಂ ನಮ್ಮಲ್ಲಿ ಹೆಚ್ಚು ಕಡಿಮೆ 2,500 ಸಾವಿರ ಜನ ಇದ್ದಾರೆ. ಮೆಡಿಕಲ್ ಸ್ಟೂಡೆಂಟ್ಸು ಮತ್ತೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬಂದು ಇಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವಂತವ್ರು, ಅದೇ ರೀತಿ ಬೇರೆ ಅಭ್ಯಾಸಕ್ಕಾಗಿ ಇಲ್ಲಿ ಬಂದಂತವ್ರು ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಕಳಿಸುವ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು. ಅದೇ ರೀತಿ ಉತ್ತರ ಪ್ರದೇಶ ಇರ್ಬೋದು, ಬೇರೆ ಉತ್ತರಾಖಂಡ್ ಇರ್ಬೋದು, ಬೇರೆ ರಾಜ್ಯಗಳಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಬಹಳ ವೇಗವಾಗಿ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕೇಂದ್ರ ಗೃಹ ಇಲಾಖೆ ಮೂಲಗಳು ಹೇಳ್ತಾ ಇರುವಂತದ್ದು. ಅದನ್ನ ಹೊರತಾಗಿ ನಾವು ನೋಡಿದಾಗ ಬಿಜೆಪಿ ಏತರ ರಾಜ್ಯಗಳಲ್ಲಿ ಅಥವಾ ಕಾಂಗ್ರೆಸ್ ಇರುವಂತದ್ದು ಅಥವಾ ಬೇರೆ ಪಕ್ಷಗಳು ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಬಹಳ ಸ್ಲೋ ಆಗಿ ನಡೀತಾ ಇದೆ ಅನ್ನುವಂಥದ್ದು. ಗುರುತಿಸುವ ಕೆಲಸವೂ ಕೂಡ ಸ್ಲೋ ಆಗಿ ನಡೀತಾ ಇದೆ. ಅದರ ಬಗ್ಗೆ ಮಾಹಿತಿ ಸರಿಯಾಗಿ ಶೇರ್ ಮಾಡ್ತಾ ಇಲ್ಲ.
ಕೇಂದ್ರ ಗೃಹ ಇಲಾಖೆಗೆ ಅನ್ನುವಂತಹ ಮಾಹಿತಿ ಈಗ ಗೃಹ ಇಲಾಖೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಬಹಳ ಸ್ಪೀಡ್ ಅಪ್ ಮಾಡಬೇಕು ಅನ್ನುವಂಥದ್ದು ಕೂಡ ನಿನ್ನೆಯೂ ಕೂಡ ಕೇಂದ್ರ ಗೃಹ ಇಲಾಖೆಯಿಂದ ಎಲ್ಲ ರಾಜ್ಯಗಳಿಗೂ ಸೂಚನೆ ಹೋಗಿದೆ. ಅದರಂತೆ ಯಾಕಂದ್ರೆ ಇವತ್ತು ಲಾಸ್ಟ್ ಡೆಡ್ ಲೈನ್, ಇವತ್ತು ಒಳಗಾಗಿ ನೀವು ದೇಶ ಬಿಡಬೇಕು ಅಂದ್ರೆ ದೇಶ ಬಿಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಬೇರೆ ದೇಶದ ಪ್ರಜೆಗಳು ಇಂಥ ಸಂದರ್ಭದಲ್ಲಿ ಅಥವಾ ಪಾಕಿಸ್ತಾನ ಇರ್ಲಿ ಯಾವುದೇ ರಾಜ್ಯ ಇರಲಿ, ಒಂದು ದೇಶ ಕರೆ ಕೊಟ್ಟ ಮೇಲೆ ಇಂಥ ದೇಶದಿಂದ ನಮ್ಮ ದೇಶಕ್ಕೆ ಆಪತ್ತಿದೆ, ಮಸಲತ್ತು ನಡೀತಾ ಇದೆ ನಮ್ಮ ದೇಶದ ವಿರುದ್ಧ ಅಂತ ಕರೆ ಕೊಟ್ಟ ಮೇಲೆ ಎಲ್ಲರೂ ಕೂಡ ತನ್ನ ಮೊದಲ ಪ್ರಯಾರಿಟಿ, ತುರ್ತು ಪ್ರಯಾರಿಟಿ ಆಗಿ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೇಳ್ತಾ ಇರುವಂತದ್ದು. ಆದ್ರೆ ಕೆಲವು ರಾಜ್ಯಗಳು ಈ ಬಗ್ಗೆ ಅಸಡ್ಡೆ ತೋರ್ತಾ ಇದಾವೆ ಅನ್ನುವಂತ ಮಾಹಿತಿ ಕೂಡ ಇದೆ. ವೆಸ್ಟ್ ಬೆಂಗಾಲ್ ಇರ್ಬೋದು, ದಕ್ಷಿಣ ರಾಜ್ಯಗಳು ಇರ್ಬೋದು, ಸೊ ಎಲ್ಲವೂ ಕೂಡ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.